ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಮ್ಮ ಎನ್ ಶ್ರೀನಿವಾಸ್ ಅವರ ಶಾಸಕರ ಅಧ್ಯಕ್ಷತೆಯಲ್ಲಿ ಇವತ್ತು ನಾವು ಒಂದು ಅಬ್ಬರದ ಪ್ರಚಾರವನ್ನು ಇವತ್ತು ನಾವು ನಮ್ಮ ಹಳೆ ನಗರಸಭೆಯ ಅಂದರೆ ಹಳೆ ಪುರಸಭೆ ವ್ಯಾಪ್ತಿನಲ್ಲಿ ಟೌನ್ ವ್ಯಾಪ್ತಿನಲ್ಲಿ ಹಮ್ಮಿಕೊಂಡಿದ್ದು. ಇವತ್ತು ಪ್ರತಿ ಏನಿಲ್ಲ ಅಂತಂದರೂ 7-8 ವಾರ್ಡ್ಗಳ ಮೇನ್ ಪಾಯಿಂಟ್ಗಳನ್ನು ನಾವು ನಿಗದಿಪಡಿಸಿ ಆ ವಾರ್ಡ್ಗಳಿಗೆ ನಮ್ಮ MLC ಕಾಂತಣ್ಣ ಅವ್ರ ಜೊತೆಗೆ ಮತ್ತು ನಮ್ಮ ಶಾಸಕರ ಅಧ್ಯಕ್ಷತೆಯಲ್ಲಿ ನಮ್ಮ ಶಾಸಕರು ನಮ್ಮ ಸರ್ಕಾರ ಮಾಡಿರುವಂಥ ಯೋಜನೆಗಳು ಮತ್ತು ಗ್ಯಾರಂಟಿಗಳು ಮತ್ತು ನಮ್ಮ ಶಾಸಕರು ತಂದಿರುವಂಥ ಅನುದಾನಗಳನ್ನು ನೋಡಿಕೊಂಡು ನೀವು ನಮಗೆ ಓಟನ್ನು ಕೊಟ್ಟು ರಕ್ಷಾರಾಮಯ್ಯರನ್ನ ಗೆಲ್ಲಿಸಬೇಕು ಅಂತ ಹೇಳಿ ನಾವು ಇವತ್ತು ಅಬ್ಬರದ ಪ್ರಚಾರವನ್ನು ಮಾಡಿದ್ದೇವೆ. ಸರ್, ಈಗ ಕೆಲವೊಂದು ಯೋಜನೆಗಳನ್ನ ಜಾರಿಗೆ ತರ್ತೀವಿ ಅಂತ ಹೇಳಿದ್ದಾರೆ. ಆ ಯೋಜನೆಗಳು ಜಾರಿಗೆ ಬರೋದರಿಂದ ನಮ್ಮ ನೆಲಮಂಗಲ ನಗರದ ಜನತೆಗೆ ಆಗುವಂಥ ಅನುಕೂಲಗಳೇನು? ಈಗಾಗಲೇ ತಾವೇ ಕಂಡಿದ್ದೀರ. ಈಗ ನಮ್ಮ ಶಾಸಕರು 869 ಕೋಟಿಗಳ ಅನುದಾನಗಳನ್ನು ತಂದಿದ್ದಾರೆ. ಅದನ್ನಾಗಲೇ ಈಗ ಶಂಕುಸ್ಥಾಪನೆಯನ್ನು ನಮ್ಮ ಸಿದ್ದರಾಮಯ್ಯವರು DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಈಗಾಗಲೇ 3 ತಿಂಗಳ ಹಿಂದೆ ನಡೆದಿದೆ. ಅದರಲ್ಲೂ ಈಗ ನಮ್ಮ ನಗರದ ಬಗ್ಗೆ ಹೇಳಬೇಕು ಅಂದರೆ ನಮ್ಮ ನಗರಕ್ಕೆ ಯಾವುದೇ ಅಂತ UGD ವ್ಯವಸ್ಥೆ ಇಲ್ಲ. ಈಗ ಸಣ್ಣ ಹಳ್ಳಿಗಳಲ್ಲೇ UGD ಆಗಿದ್ದಾವೆ. ಆದರೆ ನಮ್ಮ ಬೆಂಗಳೂರಿಗೆ ಹತ್ತಿರವಾಗಿಂತ ಹೆಬ್ಬಾಗಿಲು ಅಂತ ಹೇಳಿಸ್ಕೊಂಡಿರೋ ನೆಲಮಂಗಲ ಟೌನಲ್ಲಿ UGD ವ್ಯವಸ್ಥೆ ಇಲ್ಲ. ನಮ್ಮ ಜನರಿಗೆ ನಾವು ಮನೆ ಹೋದಾಗ ಅವ್ರು ಕೇಳ್ಕೊಳ್ತಾ ಇದ್ದಿದ್ದು ಇಷ್ಟೇ, ನಮಗೆ UGD ಬೇಕು ಮತ್ತು ನೀರಿನ ಬರ ತುಂಬ ಇದೆ. ಯಾಕೆಂದರೆ ನಮಗೆ ಯಾವುದೇ ರೀತಿಯಾದ ನೀರಿನ ಸೋರ್ಸ್ ಇಲ್ಲ. ನಾವೆಲ್ಲ ಅಂಡರ್ಗ್ರೌಂಡ್ ವಾಟರ್ ಮೇಲೆ ಎಲ್ಲ ಅವಲಂಬಿತವಾಗಿದ್ದೇವೆ. ಆದ್ದರಿಂದ ನಮಗೆ ಕಾವೇರಿ ನೀರು ಬೇಕು ಅಂತ ಕೇಳಿಕೊಂಡು ನಮ್ಮ ಶಾಸಕರು ಅದನ್ನು ಕಾವೇರಿ ನೀರನ್ನು ತರುವುದರಲ್ಲಿ 75% ಸಫಲರಾಗಿದ್ದಾರೆ. ಆದ್ದರಿಂದ ಈಗ ಆ ಕಾವೇರಿ ನೀರು UGD ಮತ್ತು ನಮಗೆ ಬೇಕಾಗಿರುವಂಥ ವಿದ್ಯುತ್ ಸರಬರಾಜು ಈಗ ಹೋಗ್ತಾ ಇದೆ. ಮಕ್ಕಳಿಗೆ ಓದೋಕ್ಕೆ ಎಕ್ಸಾಮ್ ಟೈಮ್ ಕಷ್ಟ ಆಗುತ್ತೆ. ಅದರಿಂದ 220 kV ಸ್ಟೇಷನನ್ನು ಮಾಡಿ ವಿದ್ಯುತ್ತನ್ನು ನಿರಂತರವಾಗಿ ಬರುವಂಥ ವ್ಯವಸ್ಥೆಯನ್ನು ನಗರಕ್ಕೆ ಮಾಡ್ತಾ ಇದ್ದಾರೆ. ಸರ್, ಈಗ ನಗರ ಪ್ರದೇಶದ ಜನತೆ ಮಾತಾಡ್ಕೊಂತಾರ ವಿಚಾರ ಏನು ಅಂತಂದರೆ, ಈಗ ಕಾವೇರಿ ನೀರು ತರ್ತಾರೆ ಅಂತ ಹೇಳ್ತಾ ಇದ್ದೀರಾ. ಅದು ಕಾವೇರಿ ನೀರಲ್ಲ, ಇದರಲ್ಲಿ ಸಂಶೋಧನೆ ಅಂದರೆ ಸಂಸ್ಕರಿಸಿದ ನೀರನ್ನು ತಂದು ಈ ಕೆರೆಗಳ ಬಿಡೋ ಅಂತ ಕೆಲಸ ಮಾಡ್ತಾ ಇದ್ದಾರೆ KCBಯಲ್ಲಿ. ಅದರಿಂದ ಜನತೆಗೆ ಅನುಕೂಲ ಆಗಲ್ಲ, ಇದು ಅನಾನುಕೂಲ ಆಗುತ್ತೆ ಅಂತ ಹೇಳ್ತಾರೆ. ಅದು ಬೇರೆ ಯೋಜನೆಯಲ್ಲಿ ಬರ್ತಾ ಇರೋದು KCBಯಲ್ಲಿದ್ದು ಬೇರೆ ಯೋಜನೆ. ಆದರೆ ನಮಗೆ ಕುಡಿಯೋ ನೀರನ್ನು ಬೇಕು ಅಂತ ಹೇಳ್ಬಿಟ್ಟು ಕಾವೇರಿ ನೀರನ್ನೇ ತರುವಂಥ ಪ್ರಯತ್ನವನ್ನು ನಮ್ಮ ಶಾಸಕರು ಮಾಡ್ತಾ ಇದ್ದಾರೆ. ಇದನ್ನು ವಿರೋಧ ಪಕ್ಷದವರು ಬೇರೆ ರೀತಿಯಾಗಿ ತಪ್ಪು ಸುದ್ದಿಯನ್ನು ಹಬ್ಬಿಸಿ ತಪ್ಪು ದಾರಿಗೆ ನಮ್ಮ ಜನರನ್ನು ಎಳೆಯುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ನಮ್ಮ MLA ಅವರು ಖಂಡಿತವಾಗೂ ಕಾವೇರಿ ನೀರು ಸ್ಪಷ್ಟವಾಗಿ ಹೇಳುತ್ತಿದ್ದಾರೆ. ಕಾವೇರಿ ನೀರನ್ನು ತರುತ್ತೇನೆ, ಕಾವೇರಿ ನೀರನ್ನು ಆಲ್ರೆಡಿ 75% ಮಂಜೂರಿ ಆಗಿದೆ. ಇನ್ನು 25% ಕಾರ್ಯಗತಗೊಳಿಸಿ ಈ ವರ್ಷದ ಒಳಗೆ ಗುದ್ದಲಿ ಪೂಜೆಯನ್ನು ಕೂಡ ಮಾಡಿಸ್ತೇನೆ ಅಂತ ನಮ್ಮ ಶಾಸಕರು ಹೇಳಿದ್ದಾರೆ. ಎತ್ತಿನೊಳೆ ಬರೋದು ಗೊತ್ತೋದಿಲ್ವ ನನಗೆ ಗೊತ್ತಿಲ್ಲ. ಆದರೆ ನಮ್ಮ ಶಾಸಕರು ಕಾವೇರಿ ನೀರನ್ನು ತರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದು 100% ತರ್ತಾರೆ. ಕಾವೇರಿ ನೀರಲ್ಲಿ ಅದು 2ರಲ್ಲಿ ಒಂದು ಯಾವುದಾಗಲಿ ನೆಲಮಂಗಲಕ್ಕೆ ಬಂದೇ ಬರುತ್ತೆ ಅನ್ನೋದು ಗ್ಯಾರಂಟಿ ನಾನು ಕೊಡ್ತೀನಿ. ಅಲ್ಲ, ಎತ್ತಿನಹೊಳೆ ಒಂದು ಪ್ರಚಾರಕ್ಕೆ ಮಾತ್ರ ಸೀಮಿತ ಆಯ್ತಾ ಅಂತ? ಇಲ್ಲ, ಅದು BJP 2 ಬಾರಿ ಅವರು ಅಧಿಕಾರದಲ್ಲಿದ್ದಾಗ ಎತ್ತಿನಹೊಳೆ ಯಾವುದೇ ಪ್ರಾತಿನಿಧ್ಯತೆ ಕೊಡೋದಕ್ಕೆ ಹಾಳು ಮಾಡಿದ್ದಾರೆ. ಅದೇ ನಮ್ಮ ಕಾಂಗ್ರೆಸ್ ಸರ್ಕಾರ ಇದೆ, ಇಷ್ಟೊಂದು ಎತ್ತಿನಹೊಳೆ ನೀರು ಎಲ್ಲ ತಾಲೂಕು ಬಂದಿರೋದು. ಎತ್ತಿನಹೊಳೆ ಯೋಜನೆ ಅನ್ನೋ ಕಾನ್ಸೆಪ್ಟ್ ಬಂದಿದೆ ನಿಮ್ಮ ಸರ್ಕಾರದಿಂದ? ಹೌದು, ನಮ್ಮ ಸರ್ಕಾರದಲ್ಲಿ ನಾವೇ ಮಾಡಿದ್ದು. ಆದರೆ BJP ಅದನ್ನು ಒಳ್ಳೆ ಹೆಸರು ಬಂದ್ಬಿಡ್ತದೆ ಅಂತ ಅದನ್ನು ಹುಟ್ಟುಗೊಳಿಸಿದ್ರು. ಆದರೆ ಈ ಒಂದು ಚಾನ್ಸ್ ಕೊಡಿ, ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಚಾನ್ಸ್ ಕೊಡಿ. ನೋಡಿ, ಎತ್ತಿನಹೊಳೆ ತರದಿರ ಆಮೇಲೆ ಹೇಳಿ ನೀವು.